ಕಡೆ ಸುಹಾಸ್ ಶೆಟ್ಟಿ ಕೊಲೆಯಾದ ನಂತರದಲ್ಲಿ ಕರಾವಳಿಯಲ್ಲಿ ಕಾನೂನು ವ್ಯವಸ್ಥೆ ಹಳ್ಳ ಹಿಡಿತ ಅನ್ನೋ ರೀತಿಯ ಚಿತ್ರಣಗಳು ನಿರ್ಮಾಣ ಆಯಿತು. ಕಡಲ ತಡಿಯಲ್ಲಿ ಹಾಡ ಹಗಲೇ ಚಾಕು ತಲ್ವಾರ್ಗಳ ಆರ್ಭಟ ನಡೀತಾ ಇತ್ತು. ಸುಹಾಸ್ ಹತ್ಯೆ ಕಿಚ್ಚಿಗೆ ಮಂಗಳೂರು ಧಗಧಗಿಸ್ತಾ ಇತ್ತು. ಇದೀಗ ಹಂತ ಹಂತವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಆದರೆ ಇತ್ತ ಗೃಹ ಸಚಿವರ ಸಭೆಯಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಸಂಪೂರ್ಣವಾಗಿ ಮಂಗಳೂರು ಸ್ತಬ್ಧವಾಗಿತ್ತು. ಸಂಚಾರ ಬಹಳಷ್ಟು ಕಡಿಮೆಯಾಗಿತ್ತು. ಬಸ್ಗಳಿಗೆ ಕಲ್ಲು ತೂರಾಟವನ್ನು ನಡೆಸಿ ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸಲಾಯಿತು. ಇವತ್ತು ಎಲ್ಲ ಸಹಜ ಸ್ಥಿತಿಯತ್ತ ಮಂಗಳೂರು ಬರುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು ನಾವೀಗಾಗಲೇ ಗಮನಿಸಬಹುದು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂತ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಮಂಗಳೂರು. ಕಡಲ ನಗರಿ ಮೇಲೆ ಶಾಂತ, ಒಳಗೆ ಕೊತ. ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆಗೆ ನಿನ್ನೆ ಮಂಗಳೂರು ಹೊತ್ತಿ ಉರಿದಿತ್ತು. ಕಡಲ ನಗರಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಕರಾವಳಿ ಮೇಲೆ ಶಾಂತವಾಗಿದ್ರೂ ಒಳಗೆ ಕೊತ ಕುದಿಯುತ್ತಿದೆ. ಇಂದು ಎಂದಿನಂತೆ ವಾಹನಗಳ ಸಂಚಾರ ಆರಂಭವಾಗಿದೆ. ಖಾಸಗಿ ವಾಹನಗಳ ಸಂಚಾರ ಕೂಡ ಆರಂಭವಾಗಿದೆ. ಎಂದಿನಂತೆ ಸಾರ್ವಜನಿಕರು ಕೂಡ ತಮ್ಮ ಪಯಣವನ್ನು ಕೂಡ ಬೆಳೆಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಹರೆ. ಮಂಗಳೂರಿನಲ್ಲಿ ನಿನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಕಿಚ್ಚಿನಲ್ಲಿ 5ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ಗ್ಲಾಸ್ ಪುಡಿಯಾಗಿತ್ತು. 4 ಖಾಸಗಿ ಬಸ್ಗಳ ಮೇಲೂ ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು. ನಗರದ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಹರೆ ಹಾಕಲಾಗಿದೆ. ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂತದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂತದ್ದು. ಈ ಬಸ್ ನೋಡಬಹುದು, ಇದು ಮಂಗಳೂರಿನ ಸಿಟಿ ಲಿಮಿಟ್ ನಲ್ಲಿ ಸಂಚರಿಸುವಂತಹ ಬಸ್ ಆದ್ರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದ್ರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂತದ್ದು. ಗೃಹ ಸಚಿವರಿಗೆ ಮುಸ್ಲಿಂ ನಾಯಕರಿಂದ ತರಾಟೆ. ಇಂದು ಮಂಗಳೂರಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ನಡೆಸ್ತಾ ಇದ್ದ ವೇಳೆ ಮುಸ್ಲಿಂ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಗುಂಪು ಹತ್ಯೆ ವಿಚಾರವಾಗಿ ವಾಗ್ವಾದ ನಡೆದಿದೆ. ಈ ಹತ್ಯೆಗೆ ಪಾಕ್ಗೆ ಜಿಂದಾಬಾದ್ ಎಂದಿದ್ದೇ ಕಾರಣ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ರು. ಜನರು ನಮ್ಮ ಹತ್ರ ಕೇಳ್ತಾ ಇದ್ರು, ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಗುಂಪು ಹತ್ಯೆ ನಡೆಯಿತು. ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತು. ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗ್ಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ. ಹಾಗೆ ಅದು ಅವರಿಗೆ ತಕ್ಕ ಉತ್ತರ ಕೊಟ್ಟರು. ಅವರು ಆ ವಿಷಯದಲ್ಲಿ ಏನು ಗಲಾಟೆ ಆಗಿಲ್ಲ. ಗೃಹ ಸಚಿವ ಪರಮೇಶ್ವರ ಹೈವೋಲ್ಟೇಜ್ ಸಭೆ. ಕಡಲ ನಗರಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಣ್ಮರೆಯಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಗೃಹ ಸಚಿವ ಪರಮೇಶ್ವರ ಹೈವೋಲ್ಟೇಜ್ ಸಭೆಯನ್ನು ನಡೆಸಿದರು. ಸುಹಾಸ್ ಶೆಟ್ಟಿ ಕೊಲೆಯಾದ ನಂತರದಲ್ಲಿ ಕರಾವಳಿಯಲ್ಲಿ ಕಾನೂನು ವ್ಯವಸ್ಥೆ ಹಳ್ಳ ಹಿಡಿತ ಅನ್ನೋ ರೀತಿಯ ಚಿತ್ರಣಗಳು ನಿರ್ಮಾಣ ಆಯಿತು. ಕಡಲ ತಡಿಯಲ್ಲಿ ಹಾಡ ಹಗಲೇ ಚಾಕು ತಲ್ವಾರ್ಗಳ ಆರ್ಭಟ ನಡೀತಾ ಇತ್ತು. ಸುಹಾಸ್ ಹತ್ಯೆ ಕಿಚ್ಚಿಗೆ ಮಂಗಳೂರು ಧಗಧಗಿಸ್ತಾ ಇತ್ತು. ಇದೀಗ ಹಂತ ಹಂತವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಆದರೆ ಇತ್ತ ಗೃಹ ಸಚಿವರ ಸಭೆಯಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಸಂಪೂರ್ಣವಾಗಿ ಮಂಗಳೂರು ಸ್ತಬ್ಧವಾಗಿತ್ತು. ಸಂಚಾರ ಬಹಳಷ್ಟು ಕಡಿಮೆಯಾಗಿತ್ತು. ಬಸ್ಗಳಿಗೆ ಕಲ್ಲು ತೂರಾಟವನ್ನು ನಡೆಸಿ ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸಲಾಯಿತು. ಇವತ್ತು ಎಲ್ಲ ಸಹಜ ಸ್ಥಿತಿಯತ್ತ ಮಂಗಳೂರು ಬರುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು ನಾವೀಗಾಗಲೇ ಗಮನಿಸಬಹುದು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂತ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಮಂಗಳೂರು. ಕಡಲ ನಗರಿ ಮೇಲೆ ಶಾಂತ, ಒಳಗೆ ಕೊತ. ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆಗೆ ನಿನ್ನೆ ಮಂಗಳೂರು ಹೊತ್ತಿ ಉರಿದಿತ್ತು. ಕಡಲ ನಗರಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಕರಾವಳಿ ಮೇಲೆ ಶಾಂತವಾಗಿದ್ರೂ ಒಳಗೆ ಕೊತ ಕುದಿಯುತ್ತಿದೆ. ಇಂದು ಎಂದಿನಂತೆ ವಾಹನಗಳ ಸಂಚಾರ ಆರಂಭವಾಗಿದೆ. ಖಾಸಗಿ ವಾಹನಗಳ
ಸಂಚಾರ ಕೂಡ ಆರಂಭವಾಗಿದೆ. ಎಂದಿನಂತೆ ಸಾರ್ವಜನಿಕರು ಕೂಡ ತಮ್ಮ ಪಯಣವನ್ನು ಕೂಡ ಬೆಳೆಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಹರೆ. ಮಂಗಳೂರಿನಲ್ಲಿ ನಿನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಕಿಚ್ಚಿನಲ್ಲಿ 5ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ಗ್ಲಾಸ್ ಪುಡಿಯಾಗಿತ್ತು. 4 ಖಾಸಗಿ ಬಸ್ಗಳ ಮೇಲೂ ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು. ನಗರದ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಹರೆ ಹಾಕಲಾಗಿದೆ. ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂತದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂತದ್ದು. ಈ ಬಸ್ ನೋಡಬಹುದು, ಇದು ಮಂಗಳೂರಿನ ಸಿಟಿ ಲಿಮಿಟ್ ನಲ್ಲಿ ಸಂಚರಿಸುವಂತಹ ಬಸ್ ಆದ್ರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದ್ರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂತದ್ದು. ಗೃಹ ಸಚಿವರಿಗೆ ಮುಸ್ಲಿಂ ನಾಯಕರಿಂದ ತರಾಟೆ. ಇಂದು ಮಂಗಳೂರಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ನಡೆಸ್ತಾ ಇದ್ದ ವೇಳೆ ಮುಸ್ಲಿಂ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಗುಂಪು ಹತ್ಯೆ ವಿಚಾರವಾಗಿ ವಾಗ್ವಾದ ನಡೆದಿದೆ. ಈ ಹತ್ಯೆಗೆ ಪಾಕ್ಗೆ ಜಿಂದಾಬಾದ್ ಎಂದಿದ್ದೇ ಕಾರಣ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಕಿಡಿಕಾರಿದ್ರು. ಜನರು ನಮ್ಮ ಹತ್ರ ಕೇಳ್ತಾ ಇದ್ರು, ಅದರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡಿದ್ದೇವೆ. ಗುಂಪು ಹತ್ಯೆ ನಡೆಯಿತು, ಆಗ ಪರಮೇಶ್ವರ್ ರಿಯಾಕ್ಷನ್ ಏನಿತ್ತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಹಿನ್ನೆಲೆ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆಗ್ತಿತ್ತು. ಅದನ್ನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಗ ಗಲಾಟೆ ಆಯ್ತು. ಇಲ್ಲ, ಅದಕ್ಕೆ ಹಾಗೇನು ಗಲಾಟೆ ಆಗ್ಲಿಲ್ಲ. ಅವರ ಹತ್ರ ಪ್ರಸ್ತಾವವನ್ನು ಮಾಡಿದ್ದೇವೆ, ಹಾಗೆ ಅದು ಅವರಿಗೆ ತಕ್ಕ ಉತ್ತರ ಕೊಟ್ಟರು. ಅವರು ಆ ವಿಷಯದಲ್ಲಿ ಏನು ಗಲಾಟೆ ಆಗಿಲ್ಲ. ಗೃಹ ಸಚಿವ ಪರಮೇಶ್ವರ ಹೈವೋಲ್ಟೇಜ್ ಸಭೆ. ಕಳೆದ ನಗರಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಣ್ಮರೆಯಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಗೃಹ ಸಚಿವ ಪರಮೇಶ್ವರ ಹೈವೋಲ್ಟೇಜ್ ಸಭೆಯನ್ನು ನಡೆಸಿದರು. ಸುಹಾಸ್ ಶೆಟ್ಟಿ ಕೊಲೆಯಾದ ನಂತರದಲ್ಲಿ ಕರಾವಳಿಯಲ್ಲಿ ಕಾನೂನು ವ್ಯವಸ್ಥೆ ಹಳ್ಳ ಹಿಡಿತ ಅನ್ನೋ ರೀತಿಯ ಚಿತ್ರಣಗಳು ನಿರ್ಮಾಣ ಆಯಿತು. ಕಡಲ ತಡಿಯಲ್ಲಿ ಹಾಡ ಹಗಲೇ ಚಾಕು ತಲ್ವಾರ್ಗಳ ಆರ್ಭಟ ನಡೀತಾ ಇತ್ತು. ಸುಹಾಸ್ ಹತ್ಯೆ ಕಿಚ್ಚಿಗೆ ಮಂಗಳೂರು ಧಗಧಗಿಸ್ತಾ ಇತ್ತು. ಇದೀಗ ಹಂತ ಹಂತವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಆದರೆ ಇತ್ತ ಗೃಹ ಸಚಿವರ ಸಭೆಯಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಸಂಪೂರ್ಣವಾಗಿ ಮಂಗಳೂರು ಸ್ತಬ್ಧವಾಗಿತ್ತು. ಸಂಚಾರ ಬಹಳಷ್ಟು ಕಡಿಮೆಯಾಗಿತ್ತು. ಬಸ್ಗಳಿಗೆ ಕಲ್ಲು ತೂರಾಟವನ್ನು ನಡೆಸಿ ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸಲಾಯಿತು. ಇವತ್ತು ಎಲ್ಲ ಸಹಜ ಸ್ಥಿತಿಯತ್ತ ಮಂಗಳೂರು ಬರುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರತಕ್ಕಂಥದ್ದು ನಾವೀಗಾಗಲೇ ಗಮನಿಸಬಹುದು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂತ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಮಂಗಳೂರು. ಕಡಲ ನಗರಿ ಮೇಲೆ ಶಾಂತ, ಒಳಗೆ ಕೊತ. ಹಿಂದೂ ಕಾರ್ಯಕರ್ತ ಸುಹಾಸ್ ಕಗ್ಗೊಲೆಗೆ ನಿನ್ನೆ ಮಂಗಳೂರು ಹೊತ್ತಿ ಉರಿದಿತ್ತು. ಕಡಲ ನಗರಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಕರಾವಳಿ ಮೇಲೆ ಶಾಂತವಾಗಿದ್ರೂ ಒಳಗೆ ಕೊತ ಕುದಿಯುತ್ತಿದೆ. ಇಂದು ಎಂದಿನಂತೆ ವಾಹನಗಳ ಸಂಚಾರ ಆರಂಭವಾಗಿದೆ. ಖಾಸಗಿ ವಾಹನಗಳ ಸಂಚಾರ ಕೂಡ ಆರಂಭವಾಗಿದೆ. ಎಂದಿನಂತೆ ಸಾರ್ವಜನಿಕರು ಕೂಡ ತಮ್ಮ ಪಯಣವನ್ನು ಕೂಡ ಬೆಳೆಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು.